ಅನಂತಮ್ಮ ಯಾವತ್ತಾರು ನೀ ಕೆಲಸ ಮಾಡಿದ್ದೀನ? ಏನಪ್ಪ? ಅದೇ ಕಣ ಹೂ ಮಾಡಿಸೋದು. ಏನು ಮದುವೆ ಆದಷ್ಟರಲ್ಲಿ ಯಶೋಧನ್ಗೆ ರೆಡ್ ರೋಸ್ ಮುಡಿಸ್ತಾ ಇದ್ದೆ. ಅದೇ ಶರ್ಮಿಳಾ ಟಾಗೋರ್ ಮುಡಿಸ್ತಾ ಇದ್ರಲ್ಲ ಸೈಡ್ ಅಲ್ಲಿ. ನನ್ನ ಹೆಂಡತಿ ಒಳ್ಳೆ ಗೋಪುರ ತರ ಹೂ ಮುಡ್ಕೊಡೋಳು. ನಮ್ಮ ಅಮ್ಮ ಅದೇನೋದು ತಲೆ ಮೇಲೆ ಚಾಮುಂಡಿ ಬೆಟ್ಟ ಇಟ್ಕೊಂಡಿದ್ದಾಳೆ ಅಂತನೋರು. ನಾನು ಇರುಮುಡಿ ಇಟ್ಕೊಂಡಿದ್ದಾಳೆ ಬಿಡಮ್ಮ ಅಂತ ಹೇಳ್ತಾ ಇದ್ದೆ. ಏನು ಬೀಗ್ರು ಬಾರಿ ಗಾಸಿಪ್ ನಡೆಸಿದ್ದೀರಾ? ನೀನೊಬ್ಬ ಕಡಿಮೆ ಇದ್ದೆ ನೋಡು. ನಾವು ಮದ್ವೆ ಆದ ಹೊಸ್ತರಲ್ಲಿ ಹೇಗೆ ರೊಮ್ಯಾಂಟಿಕ್ ಆಗಿದ್ವಿ ಅಂತ ಮಾತಾಡ್ಕೊತಾ ಇದ್ವಿ. ಬಡ್ಕೋಬೇಕು ಇವ್ರು ರೊಮ್ಯಾನ್ಸ್ಗೆ. ಅನಂತರಾಮ್ ಅವ್ರೆ, ನಾನಾಗ ಚಿಕ್ಕ ಹುಡುಗ ಇವ್ರ ಜೊತೆ ಹೋಗ್ತಿದ್ದೆ. ಯಾಕೆ? ನಾ ಕಾಣಿ ಹಾಲೈಸು ಕೊಡಿಸ್ತಾರೆ ಅಂತ. ಕೊಡಿಸ್ಬೇಕು ತಾನೆ. 10 ಪೈಸದ ಐಸ್ಕಂಡು ನನಗೆ ಕೊಡಿಸಿ ಹೆಂಡತಿಗೆ ಮಾತ್ರ ಹಾಲೈಸ್ ಕೊಡ್ಸೋರು. ಜಿಪ್ಣಾಸೆ ವಯ್ಯ. ಆಗ ನನ್ನ ಸಂಬಳ ಎಷ್ಟು ಗೊತ್ತಾ? ಎಷ್ಟು? ತಿಂಗಳಿಗೆ ಬರೀ 450 ರೂಪಾಯಿ ಅಷ್ಟೇ. ಅದರಲ್ಲಿ ಊರು ಕಳಿಸಿ ಮನೆನೂ ನಿಭಾಯಿಸಿ 25 ರೂಪಾಯಿ ಉಳಿಸ್ತಾ ಇದ್ದೆ ಗೊತ್ತಾ ನಿಮಗೆ? ಉಳಿಸಿರ್ತೀರಾ? ಆ ಕೈ ಹಿಡ್ತ ಮಾಡಿದ್ರೆ ಗಂಟು ಮಾಡಿರ್ತೀರ. ಈ ಮಾತೆ ಆಯ್ತು, ಕೆಲಸ ಒಂಚೂರು ಇಲ್ಲ. ಕೈ ಬೇಗ ಓಡ್ಲಿ. ಆಯ್ತು ಶಾಸ್ತ್ರಿಗಳೇ. ನಾನು ಯಾಕೆ ಹೇಳ್ದೆ ಗೊತ್ತಾ ಅನಂತರಾಮ? ಈಗಿನ ಕಾಲದ ಹುಡುಗರು ಲಕ್ಷ ಸಂಪಾದನೆ ಮಾಡ್ತಾರೆ, ಆದ್ರೆ ನೆಮ್ಮದಿನೇ ಇರಲ್ಲ. ನೆಮ್ಮದಿಗೂ ಕಾಸಿಗೂ ಯಾಕೆ ತಾಳೆ ಹಾಕ್ತೀರಾ? ಆಗ ಸಂಬಳ ಕಡಿಮೆ ಇತ್ತು, ಆಸೆನೂ ಕಡಿಮೆ ಇತ್ತು. ಈಗ ಹಾಗಲ್ವಲ್ಲ? ಅದು ಸರಿ. ರೋಹಿತ, ಏನಿದು? ಒಂದು ಅಣಿನೇ ಆಗಿಲ್ಲ. ಮಂತ್ರಿಗಿಂತ ಒಬ್ಬರೇ ಜಾಸ್ತಿ. ನಿಮ್ಮ ಯಜಮಾನ್ರು ಮಾತು ಜಾಸ್ತಿ, ಕೆಲಸ ಒಂಚೂರು ಇಲ್ಲ. ಹೌದೇನ್ರಿ? ಇವತ್ತಾದ್ರೂ ಸ್ವಲ್ಪ ಗಂಭೀರವಾಗಿರಕ್ಕೆ ಆಗಲ್ವಾ ನಿಮ್ಗೆ? ಅಯ್ಯೋ, ನಾನು ಯಾವಾಗ ಚಲ್ಚಲಗಾಡಿದ್ನೆ? ಹಸೆಮಣೆ ಮೇಲೆ ಕೂರೋರ್ನ ಬೇಗ ಕರೆಸಿ. ಹಾ, ಈಗ ಕರ್ಕೊಂಡ್ ಬರ್ತೀನಿ. ಸೂರಜ್ನ ಕರ್ಕೊಂಡು. ಸೂರಜ್, ಖುಷಿ, ನಿಮ್ಮ ಶ್ರೀಮತಿ ಆಣೆಗೆ ಕುಂಕುಮ ಇಡಿ. ಆಗಲ್ಲ, ಹಿಂದಗಡೆಯಿಂದ ಕೈ ಬರಬೇಕು.
ನಿಮ್ಮಿಬ್ಬರ ಬದುಕಿನಲ್ಲಿ ಮುಂದೆ ಏನೇ ಬಂದರೂ ಜೊತೆಯಾಗಿರ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಶುರು ಮಾಡಿ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ. ಹಾರ ಬದಲಾಯಿಸ್ಕೊಳ್ಳಿ. ಪೂಜೆ ಸಮಯದಲ್ಲಿ ಏನಿದೆಲ್ಲ? ಅದು ಅರ್ಜೆಂಟ್ ಆಫೀಸಿಂದ ಫೋನ್ ಮಾಡ್ತಿದ್ದಾರೆ, ಒಂದು ನಿಮಿಷ ಮಾತಾಡ್ಬೋದಾ? ಹೋಗಿ ಬೇಗ ಬನ್ನಿ. ಹಾಂ. ಏನೇ ಖುಷಿ, ನಿನ್ ಗಂಡನ ಹಿಡ್ದಿಟ್ಕೊಳಕ್ಕಾಗಲ್ವಾ? ನೋಡು ಹೇಗೆ ತಪ್ಪಿಸ್ಕೊಂಡು ಹೋದ. ಇಲ್ಲ ಅತ್ತೆ, ಆಫೀಸಲ್ಲಿ ಏನೋ ಟೆನ್ಷನ್ ಅಂತೆ. ನಿನಗಿಂತಲೂ ಮುಖ್ಯ ಏನೇ ಅದು?